ರಾಯರೆಡ್ಡಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ನೀಡಿದ್ದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಿಡಿಮಿಡಿಗೊಂಡಿದ್ದಾರೆ. ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಸಿಎಂ ಎಚ್.ಡಿ.ಕೆ. ರಾಯರೆಡ್ಡಿ ನಾನು ಸಂಬಳವೇ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು. ಈಗ ರಾಯರೆಡ್ಡಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಎಷ್ಟು ಸಲಹೆಗಾರರು ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದಲ್ಲಿ ವಿಶ್ವಾಸದ ಕೊರತೆ ಕಾಣ್ತಾ ಇದೆ. ಗ್ಯಾರಂಟಿ ಸಲಹೆ ಕೊಟ್ಟವರಿಗೂ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದ್ಭುತವಾದ ತೀರ್ಮಾನ ಸರ್ಕಾರದಲ್ಲಿ 3 ಜನ ಹಿರಿಯ ಶಾಸಕರಿಗೆ, ಅದರಲ್ಲಿ ಪ್ರಮುಖವಾಗಿ 14 ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆರ್ಥಿಕ ಸಲಹೆಗಾರರಾಗಿ ವಿಶ್ವದ ಎಕನಾಮಿಸ್ಟ್ ಅವರು, ತಜ್ಞರು ಅವರು, ಯಾರಾದರೂ ಎಕನಾಮಿಕಲಿ ಆರ್ಥಿಕ ತಜ್ಞರನ್ನ ಇವತ್ತಿನ ಈ 5 ಗ್ಯಾರಂಟಿಯ ಹೊಡೆತ ಏನಿದೆ ನಿಮಗೆ ಸರಿಪಡಿಸ್ಕೊಳ್ಳಿಕ್ಕೆ ಅನುಭವ ಇರತಕ್ಕಂಥ ಒಬ್ಬ ಆರ್ಥಿಕ ತಜ್ಞನ ನೀವು ನೇಮಕ ಮಾಡ್ಕೊಂಡಿದ್ರೆ ಸೆಲ್ಯೂಟ್ ಮಾಡ್ತಿದ್ದೆ ನಿಮಗೆ ಸಿದ್ದರಾಮಯ್ಯನವರೇ. ಆಮೇಲೆ ಎಷ್ಟು ಜನ ಸಲಹೆಗಾರರು ನಿಮ್ಮ ಪತ್ರಿಕಾ ರಂಗಕ್ಕೆ ಒಬ್ಬರು ಸಲಹೆಗಾರನ ಇಟ್ಕೊಂಡವ್ರೆ, ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕು. ಅವನ್ಯಾರೋ ಸ್ಟ್ರಾಟಜಿಸ್ಟು 5 ಗ್ಯಾರಂಟಿ ಕೊಟ್ಟಿಗೆ 136 ತಂದುಬಿಟ್ನಲ್ಲ. ಈಗೆಲ್ಲ ಇಡೀ ದೇಶಕ್ಕೆಲ್ಲ ಸ್ಟ್ರಾಟಜಿಸ್ಟ್ ಮಾಡ್ಕೊಂಡಿದ್ದೀರಲ್ಲ, ಸುನಿಲ್ ಅದಿರ್ತದ ಕನಗೋಳು, ಅವನಿಗೊಂದು ಸಲಹೆಗಾರ, ಮುಖ್ಯಮಂತ್ರಿ ಸಲಹೆಗಾರನೇ ಅವನಿಗೊಂದು ಕ್ಯಾಬಿನೆಟ್ ರ್ಯಾಂಕು. ಓಡಾಡ ಖರ್ಚು ವೆಚ್ಚ ಎಲ್ಲ ಜನಗಳ ದುಡ್ಡು, ಯಾರ್ದು ದುಡ್ಡು ಎಲ್ಲ ಮುಂದೆ ಜಾತ್ರೆ ಅಂತಾರಲ್ಲ. ರಾಯರೆಡ್ಡಿ ಅವರಿಗೆ ಆರ್ಥಿಕವಾಗಿ ನಾಲೆಡ್ಜ್ ಇದೆ, ಗೊತ್ತಾಯ್ತಾ? ಹಾಗಾದರೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇರುವಾಗ ಒಬ್ಬರು ಸಲಹೆಗಾರರು ಮಾಡ್ಕೊಂಡಿದ್ರು, ಆರ್ಥಿಕ ಸಲಹೆಗಾರರು ಅಂತ. ಅವರು ಭಾಳ ಇದಿದ್ರ ಆರ್ಥಿಕವಾಗಿ ಇಡೀ ಜಗತ್ ಪ್ರಸಿದ್ಧರಾಗಿದ್ರ. ವಿಧಾನಸೌಧದಲ್ಲಿ ವರ್ಗಾವಣೆ ದಂಧೆ ಅಂತದೆಲ್ಲ ನಡೀತಾ ಇದೆ. ಆಡಳಿತ ಸುಧಾರಣೆ ವಿಷಯದಲ್ಲಿ ಹಳೆ ಕಮಿಷನ್ ಏನ್ ಮಾಡಿದೆ, ಇವ್ರು ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಸರ್. ಯಾರು? ಕುಮಾರಸ್ವಾಮಿ. ಕುಮಾರಸ್ವಾಮಿಗೆಲ್ಲ ನಾವು ಉತ್ತರ ಕೊಡಲ್ಲ.